ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಮುಂಬೈ ತಂಡದ ವಿರುದ್ಧ KKR ಸೋಲನ್ನಪ್ಪುತ್ತೆ. ಹಾಗೆ ಸೋತ ನಂತರ KKR ಕ್ಯಾಪ್ಟನ್ ಆಗಿರ್ತಕ್ಕಂಥ ಅಜಿಂಕ್ಯ ರಹಾನೆ ಅವರು ಏನೆಲ್ಲ ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸಲ್ಲಿ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮೊದಲನೇದಾಗಿ ನೋಡೋದಾದ್ರೆ KKR ಕ್ಯಾಪ್ಟನ್ ಆಗಿರ್ತಕ್ಕಂಥ ಅಜಿಂಕ್ಯ ರಹಾನೆ ಅವರು ನಾವು ಟಾಸ್ ಗೆಲ್ಲೋಕ್ಕಾಗಲಿಲ್ಲ, ಇಲ್ಲಿ ಮುಂಬೈ ಟಾಸ್ ಗೆಲ್ಲುತ್ತೆ, ಅದೇ ನಮಗೆ -ಪಾಯಿಂಟ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಟಾಸಲ್ಲಿ ಏನಾದರೂ ನಾವು ಗೆದ್ದಿದ್ರೆ ಚೇಜಿಂಗ್ಗೆ ತೊಗೊಳ್ತಾ ಇದ್ವಿ. ಬಟ್ ನಮ್ಮಲ್ಲಿ ಬಾಲಿಂಗ್ ವೀಕ್ ಇತ್ತು. ನಾವು ಅಲ್ಲೇ ನಮಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಏನು ಟಾಸ್ ಈ ಥರ ಆಯಿತು ಅಂತ ಡೌಟ್ ಬಂತು. ಅದಾದಮೇಲೆ ನೋಡೋದಾದರೆ ನಾವು ಬ್ಯಾಟಿಂಗ್ ಆಡೋಕೆ ಬರ್ತೀವಿ. ಬಟ್ ಬ್ಯಾಟಿಂಗಲ್ಲಿ ಚೆನ್ನಾಗೇ ಆಗುತ್ತೆ. ನಾನು ಚೆನ್ನಾಗಿ ಆಡ್ತೀನಿ. ಹಾಗೆ ಅಗ್ನೀಶ್ ರಘುವಂಶ್ ಅವರು ಚೆನ್ನಾಗಿ ಆಡ್ತಾರೆ. ಹಾಗೆ ಪೆನ್ ಅಲೈನ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಚೆನ್ನಾಗಿ ಆಡ್ತಾರೆ. 220 ಟಾರ್ಗೆಟ್ ಕೊಡ್ತೀವಿ. ಬಟ್ ಇದನ್ನು ಮುಂಬೈ ಇಂಡಿಯನ್ಸ್ ತಂಡದವರು ಈಸಿಯಾಗಿಯೇ ಮುಗಿಸ್ತಾರೆ. ನಾವು ಎಷ್ಟು ಕೊಡಬೇಕು ಅಷ್ಟು ಪ್ರಯತ್ನ ಪಟ್ವಿ. ಬಟ್ ಬಾಲಿಂಗಲ್ಲಿ ನಮ್ಮಲ್ಲಿ ವೀಕ್ ಆಗಿದೆ. ಬಾಲಿಂಗಲ್ಲಿ ಎಲ್ಲರೂ ಇಂಜುರಿ ಆದ ಕಾರಣ ಈ ವರ್ಷ ನಮ್ಮ ಬಾಲಿಂಗಲ್ಲಿ ತುಂಬಾ ಕಾಟ ಆಗ್ತಿದೆ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಯಾವುದಾದ್ರೂ ಹೊಸ ಬಾಲರ್ನ ತರ್ತಾರ ಅಥವಾ ಇದೇ ಥರ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ. ಏನಾದರೂ ಕೂಡ ಲಾಸ್ಟ್ ಓವರ್ ತನಕ ಫೈಟ್ ಕೊಟ್ಟರು. ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ಥರ ಆಡ್ತಾರೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.